ಆದರೆ ಆ ಬಂದಂಥ ಕರ್ತವ್ಯದಲ್ಲಿ ಬಂದಂಥ ಲಾಭದಲ್ಲಿ ಒಂದು ಸ್ವಲ್ಪ ಇತರರಿಗೆ ನಾವು ಅದನ್ನು ಕೊಡುವುದು ಅದು ಸಂಪೂರ್ಣತೆ ಆಗುತ್ತೆ. ಅದು ಕಾಯಕ ಕರ್ತವ್ಯ ಕಾಯಕವಾಗಿ ಪರಿವರ್ತನೆ ಆಗ್ತದೆ. ಅದನ್ನೇ ಇವತ್ತು ಪರಮಪೂಜ್ಯರು ಪ್ರತಿಪಾದಿಸ್ತಾರೆ. ರೈತರ ಬಗ್ಗೆ ಹೇಳಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಮುಗಿಸ್ತೇನೆ. ಮತ್ತೆ ನಿಮಗೂ ಕೂಡ ಹೇಳಿದ್ರು ಪಕ್ಷದ ಬಗ್ಗೆ, ಅದು ನಿಮಗೂ ಕೂಡ ಅನ್ವಯಿಸ್ತದೆ. ನಾನು ಮೊನ್ನೆ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡುವಾಗ ರೈತರ ಬಗ್ಗೆ ಭಾಳ ಚರ್ಚೆ ಆಯ್ತು. ನಾನು ಹೇಳಿದೆ, ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂದರೆ ರೈತರು ನಮಗೆ ಸೇರಿದ್ದಾರೆ, ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಎಲ್ಲ ಪಕ್ಷಗಳು ರೈತರಿಗೆ ಸೇರಿಲ್ಲ. ಹಂಗೆ ಈ ಸ್ತ್ರೀ ಶಕ್ತಿಯು ಕೂಡ ಎಲ್ಲ ಪಕ್ಷಕ್ಕೆ ಸೇರಿದವರು. ನಿಮ್ಮದೇ ಆದಂಥ ಒಂದು ಸ್ವಂತಿಕೆ, ಐಡೆಂಟಿಟಿ ಬಹಳ ಮುಖ್ಯ. ಸ್ವಾವಲಂಬನೆಯ ಸ್ವಾಭಿಮಾನದ ಒಂದು ಗುರುತು. ಆ ಕೆಲಸವನ್ನು ಪರಮಪೂಜ್ಯರು ಮಾಡಿದ್ದಾರೆ. ಇವತ್ತು 25 ಲಕ್ಷ ರೂಪಾಯಿಯನ್ನ ಆಂಗ್ಲಿಯಲ್ಲಿ ಕೊಡ್ತಾ ಇದ್ದಾರೆ. ನನಗೆ ಒಮ್ಮೆ ಹೇಳಬೇಕು ಬರೋದು ಗೊತ್ತಿಲ್ಲ, ಏನೋ ಹೇಳೋದು ಏನೋ ಆಗ್ತದೆ. ಕೊಡುವಂಥ ಪರಮಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಷ್ಟೇ, ಇದರ ಮುಂದಿನ ವ್ಯಾಖ್ಯಾನ ತಾವು ಮಾಡ್ಕೊಡ್ಬೋದು, ಯಾಕಂದ್ರೆ ಬೇರೆ ಹೋಗ್ತೀನಿ. ಕೊಡುವಂಥ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಬುದ್ಧಿ ನಾವಲ್ಲಿ ಪುಷ್ಪಗಿರಿಯಲ್ಲಿ ನಿಜವಾದಂಥ ಸ್ವರ್ಗವನ್ನು ನೀವು ಮಾಡಿ ಆ ಗುಡ್ಡದ ಮೇಲೆ ಹೋದರೆ ಆ ಪುಷ್ಪಗಿರಿಗೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಶಿವನ ಕೈಲಾಸವನ್ನು ನಿರ್ಮಾಣ ನಾವು ಮಾಡಿದ್ದೇವೆ. ಎಲ್ಲರೂ ನಾವು ಹೋಗಿ ನೋಡ್ಬೇಕು. ಅವ್ರು ಹೇಳಿದ್ದು ಸತ್ಯ ಇದೆ. ಅವರು ನೀರಾವರಿಗೆ ಉಗ್ರವಾದ ಹೋರಾಟವನ್ನು ಮಾಡಿದ 125 ದಿವಸ ಕೂತಿದ್ರು. ನಾನು ಅವನ ಅಧಿಕಾರದಲ್ಲಿ ಇರಲಿಲ್ಲ. ನಾನು ಮಾಜಿ ನೀರಾವರಿ ಸಚಿವನಾಗಿದೆ, ಅದರ ಬಗ್ಗೆ ನನಗೆ ಗೊತ್ತಿತ್ತು. ನಾನು ಹೋಗಿ ಗುರುಗಳ ಹತ್ರ ಮಾತಾಡಿ ಇದನ್ನು ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ವಿಶ್ವಾಸ ಬಂತು. ನಾನು ಅಧಿಕಾರದಲ್ಲಿ ಇಲ್ಲಿದ್ರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅವರು ತಮ್ಮ ಒಂದು ಇದನ್ನು ಸತ್ಯಾಗ್ರಹವನ್ನು ಹಿಂದೆ ತಗೊಂಡ್ರು. ಅದು ನನ್ನ ಮನಸ್ಸಿನಲ್ಲಿ ಬಿಡ್ತಿತ್ತು. ನಾನು ಏನಿಲ್ಲದಾಗ ಇಷ್ಟು ವಿಶ್ವಾಸ ಇರ್ತದೆ, ಅಧಿಕಾರ ಬಂದಿದೆ ಮಾಡಲೇಬೇಕು ಅಂತ ಹೇಳಿ ಅವತ್ತಿನ ನಮ್ಮ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರಿಗೆ ಹೇಳಿ ಅದನ್ನು ಮಾಡಿಸಿ ಎಲ್ಲ ದಳಗಳಿಂದ ಮೇಲೆ ಮಾಡಿಸಿ ಒಂದು ಒಪ್ಪಿಗೆ ಕೊಟ್ಟು ಅವತ್ತು ಅಡಿಗೆಲ್ಲ ಅವ್ರ ಕಡೆಯಿಂದ ಮಾಡಿಸಿದಾಗ ನನಗೆ ಭಾಳ ಸಂತೋಷ. ಹಾಗೇಹಳ್ಳಿ ನೀರಾವರಿ ಅದೇ ಬೇಲೂರು ಕ್ಷೇತ್ರದಲ್ಲಿ ಮಾಡಿದ್ವಿ. ಸುಮಾರು 12 ಕೆರೆಗಳಿಗೆ ತುಂಬುವಂಥ ಆ ಕಡೆ ಭಾಗದಾದರೆ ಈ ಕಡೆ ಭಾಗ ಉಳಿದಿತ್ತು. ಅದು ರಣಘಟ್ಟದಲ್ಲಿ ಕೂಡ ಅದಾಗಿತ್ತು. ಅದೇ ರೀತಿ ಬಂದು ಹಾನಗಲ್ ತಾಲೂಕಿನಲ್ಲಿ ಪ್ರಾಸಂಗಿಕವಾಗಿ ಹೇಳ್ತಿದ್ದೇನೆ, ಹೇಳ್ಕೋಬೇಕು ಅಂತ ಸಾಮಾನ್ಯ ನಮ್ಮ ನಾಯಕರಾದಂಥ CM ಉದಾಸಿ ಅವರಿಗೆ ಏತ್ ನೀರಾವರಿಗಳನ್ನ ಮಾಡಬೇಕು ಅಂತ ಹೇಳಿ ಚಿಂತನೆ ಬಂದಾಗ ನಾವು ಸುಮಾರು 3 ಏತ್ ನೀರಾವರಿಯನ್ನು ಆ ಸಂದರ್ಭದಲ್ಲಿ ಇಲ್ಲಿ ಮಾಡಿ ಈಗೆಲ್ಲ ಪೂರ್ತಿಯಾಗುತ್ತೆ. 3 ಏತ್ ನೀರಾವರಿ ಇವತ್ತು ಪೂರ್ತಿಯಾಗುತ್ತೆ.